ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕೆ. ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ. ಆ ನಿಟ್ಟಿನಲ್ಲಿ ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕ ನೆಲಮಂಗಲ ಇವರು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ 29/9/2024 ಭಾನುವಾರ ಅದ್ಭುತಪೂರ್ವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಾಗೂ ತಾಲೂಕಿನ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಸಾಹಿತ್ಯವನ್ನ ರಾಜ್ಯದ ಪ್ರತಿ ಭಾಗಗಳಲ್ಲೂ ಕೂಡ ಭಾರತ ದೇಶದ ಸಾಹಿತ್ಯ ಸಂಸ್ಕೃತಿಯನ್ನ ಉದ್ಧರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕ ಅದ್ಭುತಪೂರ್ವವಾದಂತಹ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಬನ್ನಿ ನೋಡೋಣ ಹೇಗಿದೆ ಅಂತ. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತಮಡ್ಡ ಮಡ್ಡ ಮಡ್ಡ ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ ಧಗ ಧಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ. ನಿಮ್ಮ ಆಡಳಿತವೇ ನಮಗೆಲ್ಲ ಮಾದರಿಯ ಪಾಠ. ಹೆಸರು ಸೇರಿತು ಚರಿತ್ರೆಯ ಸುವರ್ಣ ಸಂಪುಟ. ವಿಶ್ವವೇ ಮೆಚ್ಚುವ ನಗರಗಳ ನಿರ್ಮಾಣ ಮಾಡಿ ಆಧುನಿಕತೆಯ ಒಳಗಿನಂತೆ ನೀಡಿ ವಿಜಯನಗರಸ್ಥರ ಸಾಮಂತ ದೊರೆ ಕನ್ನಡರು. ನಾನಿವತ್ತು ಅವರ ಅಣತಿಯಂತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಮಾತ್ರ ಹೇಳೋದಲ್ಲೇ ಆಮೇಲೆ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ಗೆ ನಮ್ಮ ಊರಿನ ಆದ್ಯಂತ ಇರತಕ್ಕಂತಹ ಮಹನೀಯರು ಇವರ ಒಂದು ಅಮೂಲ್ಯವಾದ ಒಂದು ಸೇವೆಯಿಂದ ಕನ್ನಡದ ಸಾಹಿತ್ಯದ ಇಷ್ಟು ಜನ ನಾವು ಸೇರೋದಕ್ಕೆ ಒಂದು ಕಾರಣ ಆಯಿತು. ಇದೆಲ್ಲ ಕ್ರೆಡಿಟ್ ನಮ್ಮೂರಿನ ಜನಗಳಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ಕೆಂಪೇಗೌಡರ ಕಥೆಯನ್ನು ಕೇಳಿದು ಕೇಳಿದ ನಾಡಿನ ಜನರೇ ಕೆಂಪೇಗೌಡರ ಕಥೆಯನ್ನು ಅಕ್ಕ ತಂಗಿಯರ ಗಂಡ ತಮ್ಮಂದಿರ ನಾಡಗೌಡರ ಕಥೆಯನ್ನು ಅಕ್ಕ ತಂಗಿಯರ ಗಂಡ ತಮ್ಮಂದಿರ ನಾಡಗೌಡರ ಕಥೆಯನ್ನು ಹಾಗೂ ಕೆಂಪೇಗೌಡರ ಸ್ವರ್ಣ ಪದಕವನ್ನು ಅವರು ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ. ಮತ್ತಿನಲ್ಲೂ ಚಂದ್ರಮಂಗಲ ತಜ್ಞ ನಾಡಪ್ರಭು ಕೆಂಪೇಗೌಡ ಕವನ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ಆಗಮಿಸಿರ್ತಕ್ಕಂಥ ಕವಿ ಪುಂದವರ ಕವನ ವಾಚನ ಕಾರ್ಯಕ್ರಮ, 3 ಕಾರ್ಯಕ್ರಮಗಳ ಒಂದು ಸಮ್ಮಿಲನ ಇವತ್ತು ಬಸವಣ್ಣನ ಮಠದಲ್ಲಿ ನಡೀತಾ ಇದೆ. ನಾಡಪ್ರಭು ಕೆಂಪೇಗೌಡರು ನಾಡಿಗೆ ಪ್ರಭುವಾಗಿ ನಂತರ ಸಾಂಸ್ಕೃತಿಕ ಮಾಡುತ್ತಿದ್ದೇವೆ. ಸರ್ಕಾರ ನಿರ್ಧರಿಸಿದೆಯೋ ಆ ಕಾರ್ಯಕ್ರಮ ನೆರವಲ್ಲಿ ಇವತ್ತು ಜರುಗುತ್ತದೆ.
ತಮ್ಮ ಪ್ರಜಾಕವಿ ನಾಗರಾಜು ಬೆಳಗ್ಗೆ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥದ್ದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದಕ್ಕೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಕನ್ನಡ ಸಾಹಿತ್ಯ ಅಕಾಡೆಮಿ ಸರ್ಕಾರದ ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಇವತ್ತು ನಾಗರಾಜು ಮಾಡತಕ್ಕಂಥದ್ದು ನಿಜಕ್ಕೂ ಬಹಳ ಒಳ್ಳೆಯ ಕೆಲಸ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕವಿಗಳನ್ನು ಒಂದು ಕಡೆ ಸೇರಿಸಿ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನ ಶ್ರೀನಿವಾಸರಾದ ಕೆಂಪೇಗೌಡರ ಬಗ್ಗೆ ಕವನ ಮೂಲಕ ತಂದಿರತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತವಾದ ಕೆಲಸ. ಯಾಕಂದ್ರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕೆ. ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ. ಆ ನಿಟ್ಟಿನಲ್ಲಿ ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕ ನೆಲಮಂಗಲ ಇವರು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ 29/9/2024 ಭಾನುವಾರ ಅದ್ಭುತಪೂರ್ವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಾಗೂ ತಾಲೂಕಿನ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಸಾಹಿತ್ಯವನ್ನ ರಾಜ್ಯದ ಪ್ರತಿ ಭಾಗಗಳಲ್ಲೂ ಕೂಡ ಭಾರತ ದೇಶದ ಸಾಹಿತ್ಯ ಸಂಸ್ಕೃತಿಯನ್ನ ಉದ್ಧರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕ ಅದ್ಭುತಪೂರ್ವವಾದಂತಹ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಬನ್ನಿ ನೋಡೋಣ ಹೇಗಿದೆ ಅಂತ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತಮಡ್ಡ ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿದ್ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ.
ಮಾದರಿಯ ಪಾಠ ಹೆಸರು ಸೇರಿತು ಚರಿತ್ರೆಯ ಸುವರ್ಣ ಸಂಪುಟ ವಿಶ್ವವೇ ಮೆಚ್ಚುವ ನಗರಗಳ ನಿರ್ಮಾಣ ಮಾಡಿ ಆಧುನಿಕತೆಯ ಒಳಗಿನಂತೆ ನೀಡಿ ವಿಜಯನಗರಸ್ಥರ ಸಾಮಂತ ದೊರೆ ಕನ್ನಡರು ನಾನಿವತ್ತು ಅವರ ಅಣತಿಯಂತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಮಾತ್ರ ಹೇಳೋದಲ್ಲೇ ಆಮೇಲೆ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ಗೆ ನಮ್ಮ ಊರಿನ ಆದ್ಯಂತ ಇರತಕ್ಕಂತಹ ಮಹನೀಯರು ಇವರ ಒಂದು ಅಮೂಲ್ಯವಾದ ಒಂದು ಸೇವೆಯಿಂದ ಕನ್ನಡದ ಸಾಹಿತ್ಯದ ಇಷ್ಟು ಜನ ನಾವು ಸೇರೋದಕ್ಕೆ ಒಂದು ಕಾರಣ ಆಯಿತು. ಇದೆಲ್ಲ ಕ್ರೆಡಿಟ್ ನಮ್ಮೂರಿನ ಜನಗಳಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ಕೇಳಿ ಕೇಳಿ ನಾಡಿನ ಜನರ ಕೆಂಪೇಗೌಡರ ಕಥೆಯನ್ನು ಕೇಳಿ ಕೇಳಿ ನಾಡಿನ ಜನರ ಕೆಂಪೇಗೌಡರ ಕಥೆಯನ್ನು ಅಕ್ಕ ತಂಗಿಯರ ಕಣ್ಣ ತಮ್ಮಂದಿರ ನಾಡಗೌಡರ ಕಥೆಯನ್ನು ಅಕ್ಕ ತಂಗಿಯರ ಕಣ್ಣ ತಮ್ಮಂದಿರ ನಾಡಗೌಡರ ಕಥೆಯನ್ನು ಮಹಾಪ್ರಭು ಕೆಂಪೇಗೌಡರ ಸ್ವರ್ಣ ಪದಕವನ್ನು ಅವರ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ. ಮತ್ತಿನಲ್ಲೂ ಚಂದ್ರಮಂಗಲದ ದಿನ ನಾಡಪ್ರಭು ಕೆಂಪೇಗೌಡ ಕವನ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ಆಗಮಿಸಿರ್ತಕ್ಕಂಥ ಕವಿ ಪುಂಗವರ ಕವನ ವಾಚನ ಕಾರ್ಯಕ್ರಮ, 3 ಕಾರ್ಯಕ್ರಮಗಳ ಒಂದು ಸಮ್ಮಿಲನ ಇವತ್ತು ಬಸವನಗುಡಿ ಮಠದಲ್ಲಿ ನಡೀತಾ ಇದೆ. ನಾಡಪ್ರಭು ಕೆಂಪೇಗೌಡರು ನಾಡಿಗೆ ಪ್ರಭುವಾಗಿ ನಂತರ ಸಾಂಸ್ಕೃತಿಕ ಮಾಡಬೇಕೆಂದೇಳಿ ಸರ್ಕಾರ ನಿರ್ಧರಿಸಿದೆಯೋ ಆ ಕಾರ್ಯಕ್ರಮ ನೆರವಿನಲ್ಲಿ ಇವತ್ತು ಜರುಗ್ತಾ ಇದೆ. ತಮ್ಮ ಪ್ರಜಾಕವಿ ನಾಗರಾಜು ಬೆಜುಬಿ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥದ್ದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದಕ್ಕೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಕನ್ನಡ ಸಾಹಿತ್ಯ ಅಕಾಡೆಮಿ ಸರ್ಕಾರದ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಇವತ್ತು ನಾಗರಾಜು ಮಾಡತಕ್ಕಂಥದ್ದು ನಿಜಕ್ಕೂ ಬಹಳ ಒಳ್ಳೆಯ ಕೆಲಸ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕವಿಗಳನ್ನು ಒಂದು ಕಡೆ ಸೇರಿಸಿ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನ ದುರ್ಗಾಸ್ವಾದ ಕೆಂಪೇಗೌಡರ ಬಗ್ಗೆ ಕವನ ಮೂಲಕ ತಂದಿರತಕ್ಕಂಥದ್ದು ಬಹಳ ಅದ್ಭುತವಾದಂಥ ಕೆಲಸ. ಯಾಕಂದ್ರೆ ನಮಸ್ಕಾರ, ನೀವು ನೋಡ್ತಾ